ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಲೈಫ್ ಅಫಿಷಿಯಲ್ ವಿತ್ ನಾಡಿಗರ್ಸ್ಗೆ ನಿಮಗೆಲ್ಲರಿಗೂ ಸ್ವಾಗತ. ಯಾರು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ವೋ ಈ ಕ್ಷಣವೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಐಕಾನ್ ಕ್ಲಿಕ್ ಮಾಡ್ಕೊಳ್ಳಿ. ನಾವು ಹಾಕೋ ಹೊಸ ವಿಡಿಯೋಗಳ ನೋಟಿಫಿಕೇಷನ್ಸ್ ನಿಮಗೆ ಬರುತ್ತೆ. ಇವತ್ತು ನಾನು ನಮ್ಮ ತೋಟದಲ್ಲಿ ಬೆಳೆದಿರುವಂತಹ ಮಾವಿನಕಾಯಿನ ಕೊಯ್ಕೊಂಬಂದಿದ್ದೇವೆ. ಅದರಲ್ಲಿ ಒಂದು ಸ್ಪೆಷಲ್ ರೆಸಿಪಿ ತೋರಿಸ್ತಾ ಇದ್ದೀನಿ. ಇದು ತುಂಬ ಇಷ್ಟವಾಗುವಂತಹ ರೆಸಿಪಿ ಎಲ್ಲರಿಗೂ ಕೂಡ. ಈಗ ಮೊದಲು ಮಾವಿನಕಾಯಿ ಸಿಪ್ಪೆಯನ್ನು ತೆಗೆದು ಈ ರೀತಿ ನಾನು ತುರಿದಿಟ್ಕೊಂಡಿದ್ದೀನಿ. ಇದರ ಹೆಸರು ಗುಳಂಬ ಅಂತ. ಮಾವಿನಕಾಯಿ ಜಾಮ್, ಹಣ್ಣಿಂದಲ್ಲ, ಮಾವಿನಕಾಯಿಯ ಗುಳಂಬ, ಮಾವಿನಕಾಯಿ ಜಾಮ್ ಅಂತ ಹೇಳ್ತಾರೆ ನೋಡಿ. ಇದನ್ನು ನಾನು ಒಂದು ಅಳತೆ, ನೀವು ಲೋಟನಾದರೂ ತೊಗೊಳ್ಳಿ, ಬಟ್ಲಾದರೂ ತೊಗೊಳ್ಳಿ, ಎಂಥದಾದರೂ ಒಟ್ಟು ಒಂದು ಅಳತೆ ಪ್ರಕಾರನೇ ಮಾಡ್ತಾ ಹೋಗಬೇಕಾಗುತ್ತೆ. ನಾನಿಲ್ಲಿ ಈ ಬಟ್ಲು ಅಳತೆಯಲ್ಲಿ 3 ಬಟ್ಲು ಮಾವಿನಕಾಯಿ ತುರಿ ತೊಗೊಂಡು ಒಂದು ಬಾಣಲೆಗೆ ಹಾಕ್ತಾ ಇದ್ದೀನಿ. ನಾನು ಸೌದೆ ಒಲೆಯಲ್ಲಿ ಮಾಡ್ತಾಯಿದ್ದೀನಿ. ಹಾಗೆ ಸ್ವಲ್ಪ ಸೌದೆ ಕೆಂಡ ಎಲ್ಲ ಸ್ವಲ್ಪ ಹಿಂದೆ ಸರಿಸ್ಬಿಟ್ಟು ಮಾಡ್ತಾಯಿದ್ದೀನಿ. ಸ್ವಲ್ಪ ಕೇರ್ಫುಲ್ಲಾಗಿ ಮಾಡಿ ನೋಡಿ. ಈ ರೀತಿ ಬರೀ ಮಾವಿನಕಾಯಿಯನ್ನೇ ಫಸ್ಟು ನಾವು ಹುರಿಬೇಕಾಗುತ್ತೆ. ಏನೂ ಹಾಕಬೇಡಿ ಅದಕ್ಕೆ, ತುಪ್ಪ ಬೇಡ, ಎಣ್ಣೆ ಬೇಡ, ಎಂಥದ್ದು ಬೇಡ. ಬರೀ ಮಾವಿನಕಾಯಿಯನ್ನಷ್ಟೇ ಮಾತ್ರ ಹುರಿಬೇಕು. ಇದು ನೀವು ಗ್ಯಾಸ್ನಲ್ಲಿಟ್ಟಾಗೂ ಲೋ ಫ್ಲೇಮಲ್ಲಿ ಇಟ್ಕೊಳ್ಳಿ, ಆಯಿತಾ? ಸಿಮ್ಮಲ್ಲಿ ಇಟ್ಬಿಟ್ಟು ಹುರಿಬೇಕು. ನೆಕ್ಸ್ಟ್ ಇದಕ್ಕೆ ನಾನು 1 ಕಪ್ಪಿಗೆ 1 ಕಪ್ ಸಕ್ಕರೆಯನ್ನು ಹಾಕ್ತಾಯಿದ್ದೀನಿ. ಇಲ್ಲಿ ನಾನು 3 ಕಪ್ಪು ಮಾವಿನಕಾಯಿ ತುರಿ ತೊಗೊಂಡಿರೋದ್ರಿಂದ 3 ಕಪ್ಪು ಸಕ್ಕರೆ ಹಾಕ್ತಾಯಿದ್ದೀನಿ ನೋಡಿ. ಈಗ ನಾವು ಸಕ್ಕರೆ ಹಾಕಿದಂಗೆಲ್ಲ ಅದು ಒಂಥರ ನೀರು ಬಿಟ್ಕೊಂಡ್ಬಿಡುತ್ತೆ. ಇದಕ್ಕೆ ನಾವು ನೀರು ಒಂದು ಸ್ವಲ್ಪನೂ ಮುಟ್ಟಿಸ್ತಾನೆ ಇಲ್ಲ. ನೀರು ಹಾಕದೇ ನಾವು ಮಾಡಬೇಕಾಗುತ್ತೆ, ಇಲ್ಲಾಂದರೆ ನಮಗೆ ಅದು ಬಾಳಿಕೆ ಬರೋದಿಲ್ಲ, ಬೇಗ ಹಾಳಾಗ್ಬಿಡುತ್ತೆ. ನಾವೀಗ ಮಾಡಿರೋ ಇದ್ರ ಪ್ರಕಾರ ನಮಗೊಂದು 5ರಿಂದ 6 ತಿಂಗಳವರೆಗೂ ನಾವು ಸ್ಟೋರ್ ಮಾಡ್ಬೋದು ಇದನ್ನು ಫ್ರಿಜ್ಜಲ್ಲಿ. ತುಂಬ ಚೆನ್ನಾಗಿರುತ್ತೆ. ಚಪಾತಿಗೆ, ರೊಟ್ಟಿಗೆ, ಇಡ್ಲಿಗೆ, ದೋಸೆಗೆ, ಪ್ರತಿಯೊಂದಕ್ಕೂ ತಿನ್ಬೋದು. ಇದೊಂಥರ ಹುಳಿ ಸಿಹಿ ಸಖತ್ ಟೇಸ್ಟಿಯಾಗಿರುತ್ತೆ. ಮಕ್ಕಳಿಗೂ ತುಂಬ ಇಷ್ಟ ಆಗುತ್ತೆ, ದೊಡ್ಡವರಿಗೂ ಇಷ್ಟ ಆಗುತ್ತೆ. ಒಂದ್ಸರಿ ಟ್ರೈ ಮಾಡಿ ನೋಡಿ, ತುಂಬ ಚೆನ್ನಾಗಿರುತ್ತೆ ನೋಡಿ. ಎಷ್ಟು ತೆಳು ಇದೆಯಲ್ವ, ಇದಿನ್ನೂ ಗಟ್ಟಿಯಾಗಬೇಕು. ನನ್ನ ಮಗಳು ಮಾಡ್ತಾ ಇದ್ದಾಳೆ, ಅವಳಿಗೆ ಈ ರೀತಿ ಜಾಮ್ ಅದೆಲ್ಲ ಅಂದರೆ ತುಂಬ ಇಷ್ಟ ಆಗುತ್ತೆ ನೋಡಿ. ಇದು ನಮಗೆ ಒಂದೆಳೆ ಪಾಕ ಅಂತಾರಲ್ವ, ಆ ಪಾಕ ಬರೋವರೆಗೂ ನಾವು ಕೈ ಆಡಿಸ್ತಾನೆ ಇರಬೇಕಾಗತ್ತೆ. ಇಲ್ಲಾಂದರೆ ತಳ ಹಿಡಿದ್ಬಿಟ್ರೆ ಅದು ಸೀದೋದ್ರೆ ಅದರ ಪರಿಮಳನೇ ಬೇರೆ ಆಗಿಬಿಡುತ್ತೆ. ಹಾಗೆ ನಾವು ಕೈ ಆಡಿಸ್ತಾನೆ ಇರಬೇಕಾಗತ್ತೆ. ಲೋ ಫ್ಲೇಮಲ್ಲಿ ಇರಬೇಕು, ನೆನ್ಪಿಟ್ಕೊಳ್ಳಿ. ಹೈ ಫ್ಲೇಮ್ ಇಟ್ಬಿಟ್ಟು ಮಾಡ್ಲಿಕ್ಕೆ ಹೋಗಬೇಡಿ. ಉರಿಯನ್ನು ಸಣ್ಣಗೆ ಇಟ್ಬಿಟ್ಟೆ ಮಾಡ್ತಾ ಇರಬೇಕು. ಸ್ವಲ್ಪ ಸಮಯ ತಗೊಳ್ತದೆ, ಬಟ್ ಏನು ಮಾಡಲಿಕ್ಕಾಗೋದಿಲ್ಲ. ನಮಗೆ ಒಂದು ಒಳ್ಳೆ ರೆಸಿಪಿ ಬೇಕು ಅಂದರೆ ಟೈಮ್ ನಾವು ಸ್ಪೆಂಡ್ ಮಾಡಲೇಬೇಕಾಗುತ್ತೆ ನೋಡಿ. ಈ ರೀತಿ ನಾವು ಕೈ ಆಡಿಸ್ತಾನೆ ಇರಬೇಕಾಗುತ್ತೆ. ಇದು ಒಂದು ಹದಕ್ಕೆ ನೋಡಿ, ಬರ್ತಾ ಬರ್ತಾ ಸ್ವಲ್ಪ ಗಟ್ಟಿ ಆಗ್ತಾ ಹೋಗುತ್ತೆ. ಹಾಗೆ ನೀವು ಸ್ವಲ್ಪ ಕೈಯಲ್ಲಿ ಮುಟ್ಟು ನೋಡಿ, ಅದು ಗೊತ್ತಾಗುತ್ತಲ್ವ ಪಾಕ, ಎಳೆ ಪಾಕ ಬಂದಿದೆಯೋ ಇಲ್ಲೋ ಅಂತಂದು. ಆ ರೀತಿ ಚೆಕ್ ಮಾಡಿ ನೋಡಬೇಕಾಗುತ್ತೆ. ಒಂದೆಳೆ ಪಾಕ ಬಂದ್ರೇ ಸಾಕಾಗುತ್ತೆ ನೋಡಿ. ಇದು ಎಷ್ಟು ಗಟ್ಟಿಯಾಗಿದೆ ನೋಡಿ, ಈಗ ಪರ್ಫೆಕ್ಟಾಗಿ ಆಗಿದೆ ಇದು. ಇದನ್ನು ನಾವೇನು ಮಾಡಬೇಕು ಅಂದರೆ ಒಂದು ಸ್ವಲ್ಪ ತಣಿಲಿಕ್ಕೆ, ಆರಲಿಕ್ಕೆ ಬಿಡಬೇಕಾಗುತ್ತೆ. ಅದೆಲ್ಲ ಆರಿದ ಮೇಲೆ ನಾವು ಒಂದು ಡಬ್ಬಿಗೆ ಹಾಕಿ ಇಟ್ಕೊಬೇಕು. ನಾನು ಒಂದು ರಾತ್ರಿ ಮಾಡಿರೋದ್ರಿಂದ ನಾನು ಇಡೀ ರಾತ್ರಿ ಹಾಗೆ ಬಿಟ್ಟಿದ್ದೆ. ಬೆಳಗ್ಗೆ ಎದ್ದು ಒಂದು ಡಬ್ಬಿಗೆ ಹಾಕ್ತಾಯಿದ್ದೀನಿ. ಸಖತ್ ಟೇಸ್ಟಿಯಾಗಿರುತ್ತೆ. ನೀವು ಟ್ರೈ ಮಾಡಿ ನೋಡಿ. ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ದಯವಿಟ್ಟು ವೀಡಿಯೋಸ್ಗಳನ್ನು ನೋಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನನ್ನ ಮಗಳು ಚಪಾತಿ ಜೊತೆಗೆ ತಿಂತಾ ಇದ್ದಾಳೆ. ಹೇಗಿದೆ ಅಂತ ಕೇಳೋಣವಾ? ಸಖತ್ತಾಗಿದೆಯಂತೆ. ನೀವು ಟ್ರೈ ಮಾಡಿ, ಹೇಗಿದೆ ರುಚಿ ಅಂತ ಹೇಳಿ. ಥ್ಯಾಂಕ್ ಯು, ಧನ್ಯವಾದಗಳು, ಶುಭ ದಿನ.